ಪ್ರಾರಂಭದಲ್ಲಿ ಈಗಾಗಲೇ ನಮ್ಮ ಮನಕ್ಕೆ ಬಂದು ಅನುಗ್ರಹಿಸಿರ್ತಕ್ಕಂಥ ಸಪತ್ನೀಕರಾದಂತಹ ಅಗಸ್ತ್ಯ ಋಷಿಗಳಿಗೆ, ಕಶ್ಯಪ ಋಷಿಗಳಿಗೆ, ಗೌತಮ ಋಷಿಗಳಿಗೆ, ವಸಿಷ್ಠ ಋಷಿಗಳಿಗೆ, ಭಾರದ್ವಾಜ ಋಷಿಗಳಿಗೆ ನಾವು ನಮ್ಮ ಅನಂತ ನಮಸ್ಕಾರವನ್ನು ಮಾಡ್ತಾ, ಆ ಗೋತ್ರದಲ್ಲಿ ಉತ್ಪನ್ನರಾದಂತಹ ಬಿಂದುವಿನಲ್ಲಿರುವ ಎಲ್ಲರಿಗೂ ನಾವು ನಮಸ್ಕಾರ ಮಾಡ್ತಾ, ಇವತ್ತಿನ ದಿನ ಗುರುಗಳ ಅನುಗ್ರಹದಿಂದ ಅನಸೂಯ ಸಹಿತ ಅತ್ರಿ ಋಷಿಗಳ ಚಿಂತನೆಯನ್ನು ನಾವು ಮಾಡೋಣ. ಮೊದಲಿಗೆ ನೋಡಿ, ಯಾವುದೇ ಋಷಿ ಅಂದರೆ ಋಷಜ್ಞಾನಿ ಅಂತಲೇ ಧಾತು, ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು ಅಂತಲೇ ಅರ್ಥ. ಆ ಒಂದು ಅತ್ರಿಗನ್ನ ಮಹರ್ಷಿಗಳು ಅಂತ ಕರೀತಾರೆ. ಇದು ಬ್ರಹ್ಮದೇವರ ಮಾನಸ ಪುತ್ರರು. ಯಾರು? ಅತ್ರಿ ಮಹಾಋಷಿಗಳು. ಅದರಿಂದ ಸ್ವಯಂಭೂ ಮನ್ವಂತರದಲ್ಲಿ ಅವರು ಸಪ್ತ ಋಷಿಗಳಲ್ಲಿ ಒಬ್ಬರಾಗಿದ್ದರು. ಜೊತೆಗೆ ಈಗ ನಡೆಯುತ್ತಿರೋದು ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರದಲ್ಲಿಯೂ ಅವರಿಗೆ ಸಪ್ತರ್ಷಿ ಮಂಡಲದಲ್ಲಿ ಇವರಿಗೆ ಪ್ರಥಮ ಸ್ಥಾನ ಕೊಟ್ಟಿದ್ದಾರೆ. ಪ್ರಜಾಪತಿ ಅನ್ನುವ ಒಂದು ಸಾಲಿನಲ್ಲೂ ಇವರಿಗೆ ಅತ್ರಿ ಋಷಿಗಳ ಸ್ಥಾನ ಮಹತ್ತರವಾಗಿದ್ದೆ. ಇವರು ಮಂತ್ರದ್ರಷ್ಟಾರರಾಗಿದ್ದಾರೆ. ಋಗ್ವೇದದ 5ನೇ ಮಂಡಲದ ಒಂದು ಮಂತ್ರಗಳು ಇವರಿಂದ ಉಕ್ತವಾಗಿದೆ ಅಂತ ನಾವು ತಿಳಿಬೇಕು. ಇವರ ವಂಶದವರಿಗೆ ಆತ್ರೇಯ ಅಂತಲೂ ಕರೀತಾರೆ, ಆತ್ರೇಯಸ ಅಂತಲೂ ಕರೀತಾರೆ. ಎಲ್ಲವೂ ಒಂದೇ ಆಗಿದೆ. ಅತ್ರಿ ಋಷಿಗಳು ಅನಸೂಯ ಸಹಿತ, ಅಸೂಯ ಅಲ್ಲರಿ, ಅನಸೂಯ. ನಾವು ಭಾಗವತದಲ್ಲಿ ಕೇಳ್ತೀವಿ, ಭಾಗವತಕ್ಕೆ ಯಾರು ಅಧಿಕಾರಿಗಳು ಅಂದರೆ ಅಸೂಯ ಇಲ್ಲದೆ ಇರ್ತಕ್ಕಂಥವ್ರೆ, ಮಾತ್ಸರ್ಯ ಇಲ್ಲದೆ ಇರೋರೆ. ಅಸೂಯ ಅಂದರೆ ಮಾತ್ಸರ್ಯ. ಅನಸೂಯ ಅಂತ ಎಂಥ ಕರ್ದಮ ಪ್ರಜಾಪತಿಗಳ ಮಗಳು ಅನಸೂಯ, ಅವಳು ಅತ್ರಿ ಋಷಿಗಳ ಹೆಂಡತಿಯಾಗಿದ್ದಾಳೆ. ಚಂದ್ರ ಅತ್ರಿ ಮಹರ್ಷಿಗಳ ಪುತ್ರ ಅಂತ ಕೇಳ್ತೀವಿ. ಜಗನ್ನಾಥದಾಸರು ನಮಗೆ ಸುವಾಲಿಯಲ್ಲಿ ಹೇಳ್ತಾರೆ, ದತ್ತಾದೂರ್ವಾಸನುಜ ಅತ್ರಿ ಸಂಭವನೆ ಭೃತ್ಯನು ನಾನಯ್ಯ ಎಂದೆಂದು ಅಂತ ಬರುತ್ತೆ. ಅಂದರೆ ಅತ್ರಿ ಋಷಿಗಳಿಗೆ 3 ಜನ ಬ್ರಹ್ಮ, ವಿಷ್ಣು, ಮಹೇಶ್ವರರೇ ಪುತ್ರರಾಗಿ ಬಂದರು ಅಂತ ಕೇಳ್ತೀವಿ. ಬ್ರಹ್ಮದೇವರಿಗೆ ಅವತಾರವೇ ಇಲ್ಲ ರೀ. ಅವತಾರ ಇಲ್ಲದ ಬ್ರಹ್ಮದೇವರು ಅತ್ರಿ ಋಷಿಗಳ ಮೇಲೆ ಅನುಗ್ರಹ ಮಾಡಿದ್ದಾರೆ ಅಂದರೆ ಅವರ ಸ್ಥಾನ ಇನ್ನೆಷ್ಟು ದೊಡ್ಡದಿರಬೇಕು. ಬ್ರಹ್ಮ ಒಂದು ಅಂಶದಿಂದ ಚಂದ್ರನಲ್ಲಿ ಸನ್ನಿಹಿತರಾಗ್ತಾರೆ. ದತ್ತ ಆತ್ರೇಯ. ದತ್ತ ಅಂದರೆ ತನ್ನನ್ನು ತಾನೇ ಕೊಟ್ಟ ಭಗವಂತ, ಅಂದರೆ ಅವನಿಗೆ ಸಮನಾಗಿರೋರು ಯಾರೂ ಇಲ್ಲ. ಅದರಿಂದ ಅವನೇ ಬಂದ. ಅಲ್ಲಿ ರುದ್ರದೇವರಿಂದ ದೂರ್ವಾಸರಾಗಿ ಹುಟ್ಟಿದ್ರು. ಹೀಗೆ 3 ಜನ ಮಕ್ಕಳಾಗಿದ್ದಾರೆ ಅಂತ ಕೇಳ್ತೀವಿ. ಆ ಪ್ರಾರಂಭದಲ್ಲಿ ಬ್ರಹ್ಮದೇವರು ಸೃಷ್ಟಿಯನ್ನು ಸಂಕಲ್ಪ ಮಾಡ್ತಾರೆ. ಆಗ ಅವರ ಮನಸ್ಸಿನಿಂದ ಅತ್ರಿ ಮುಂತಾದ ಎಲ್ಲ ಮಹರ್ಷಿಗಳು ಹುಡ್ತಾರೆ. ಈ ಅತ್ರಿ ಋಷಿಗಳ ಬಗ್ಗೆ ಭಾಗವತ ಹೇಳುತ್ತೆ. ಅವರಿಗೆ ಒಂದು 3 ವಿಶೇಷಣ ಕೊಡ್ತಾರೆ ರೀ. ಕಠೋರ ವ್ರತನಿಷ್ಠರು, ಧರ್ಮಾತ್ಮರು, ಮಹಾ ತೇಜಸ್ವಿಗಳು ಅಂತ 3 ವಿಶೇಷಣವನ್ನು ವೇದವ್ಯಾಸ ದೇವರು ಕೊಟ್ಟಿದ್ದಾರೆ ಅಂತ ನಾವು ತಿಳಿಬೇಕು. ಹೇಗೆ ತಪಸ್ಸು ಮಾಡಿದ್ರು ಅತ್ರಿ ಋಷಿಗಳು ಅಂದರೆ, ಭಗವಂತನನ್ನ ಕುರಿತು ತಪಸ್ಸು ಮಾಡ್ತಾರೆ. ಹೇಗೆ ಅಂದರೆ, ಅವರ ಒಂದು ಸಂಕಲ್ಪ ಏನು, ಆ ಬ್ರಹ್ಮ, ವಿಷ್ಣು, ಮಹೇಶ್ವರರು ಬರಬೇಕು ಅಂತ. ಅಂದರೆ ಬ್ರಹ್ಮ ಅನ್ನೋ ಜೀವ ಬೇಡ, ರುದ್ರ ಅನ್ನೋ ಜೀವ ಬೇಡ ನನಗೆ. ಬ್ರಹ್ಮನಲ್ಲಿ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವಸ್ಥಿತ ಅಂದಂಗೆ ಬ್ರಹ್ಮನಲ್ಲಿ ಬ್ರಹ್ಮನಾಮಕನಾದ ಭಗವಂತ ಬರಬೇಕು. ವಿಷ್ಣು ತಾನೇ ಬರಬೇಕು. ಶಿವನಲ್ಲಿ ಇರ್ತಕ್ಕಂಥ ಶಿವರೂಪ, ಭಗವಂತನ ಶಿವರೂಪ ಬರಬೇಕು. ಶಿವ ನನಗೆ ಬೇಡ ಅಂತ ಕೇಳ್ತಾರೆ. ಎಲ್ಲ ಆದಮೇಲೆ ಅತ್ರಿ ಋಷಿಗಳು ಹೇಗೆ ತಪಸ್ ಮಾಡ್ತಾರೆ ಅಂತ ವರ್ಣನೆ ಮಾಡ್ತಾರೆ. ಅವರು 3000 ದೇವಮಾನ ವರ್ಷಗಳ ಕಾಲ, ನಮ್ಮ ಒಂದು ದಿನ, ನಮ್ಮ ಒಂದು ವರ್ಷ ದೇವತೆಗಳಿಗೆ ಒಂದು ದಿನ, ಆ ರೀತಿ ದೇವಮಾನ ಲೆಕ್ಕದಲ್ಲಿ 3000 ವರ್ಷ ಅತ್ರಿ ಋಷಿಗಳು ತಪಸ್ ಮಾಡ್ತಾರೆ. ಹೇಗೆ ಅಂದರೆ, ಕೈಗಳನ್ನು ಮೇಲೆತ್ತಿಕೊಂಡು ಕಲ್ಲಿನಂತೆ ನಿಶ್ಚಲವಾಗಿ ನಿಂತು ಅನುತ್ತರ ಅನ್ನುವ ಒಂದು ಸರ್ವೋತ್ಕೃಷ್ಟವಾದಂತಹ ತಪಸ್ಸಿನಲ್ಲೂ ನಾನಾ ವಿಧಗಳಿದೆ. ನಮಗೆ ತಪ ಆಲೋಚನೆ ಇದೊಂದೇ ಗೊತ್ತಿರೋದ್ರಿ. ಆದರೆ ತಪಸ್ಸಿನಲ್ಲಿ ನಾನಾ ರೀತಿಯಾದ ತಪಸ್ಸುಗಳಿದೆ. ಅದರಲ್ಲಿ ಅನುತ್ತರ ಅನ್ನುವ ಒಂದು ಹೆಸರಿನ ಸರ್ವೋತ್ಕೃಷ್ಟವಾದಂಥ ಮಹಾತಪಸ್ಸನ್ನು ಅತ್ರಿ ಋಷಿಗಳು ಮಾಡಿದ್ರು. ಅವರ ರೆಪ್ಪೆಗಳು ಕೂಡ ಆಡಿಸ್ತಾ ಇರಲಿಲ್ವಂತರಿ. ಅಂತಹ ಶಾಂತ ಮನಸ್ಸಿನಿಂದ, ಉಗ್ರ ತಪಸ್ಸಲ್ಲರಿ, ಶಾಂತ ಮನಸ್ಸಿನಿಂದ ತಪಸ್ಸು ಮಾಡ್ತಾರೆ.
ಆ ಶುದ್ಧಾಂತಕರಣರಾದಂತಹ ಮುನಿಯ ಕಣ್ಣು ಅದರಲ್ಲಿ ತೇಜಸ್ಸು ಬಂತು ನೋಡಿ. ಅದು ಹೇಗೆ ಬಂತು ಅಂದರೆ ಹೊರಗಡೆ ಶಾಂತವಾಗಿತ್ತಲ್ವ, ಅದು ಜಲದ ರೂಪದಲ್ಲಿ ಹೊರಹೊಮ್ಮಿತು. 10 ದಿಕ್ಕುಗಳಲ್ಲೂ ಹರಡಿಬಿಡ್ತಂತೆ. ಆ ಔಷಧಿ ಲತೆಗಳು, ಆ ಗಿಡ ಮರ ಬಳ್ಳಿಗಳಿದೆಯಲ್ಲ, ಅದಕ್ಕೆ ಪುಷ್ಟಿ ಉಂಟು ಮಾಡುವಂತಹ ಆ ಒಂದು ಶೀತಲ ಕಿರಣಗಳಿಂದ ಕೂಡಿದ ಆ ತೇಜಸ್ಸನ್ನ ಆ ಬ್ರಹ್ಮದೇವರು ಏನು ಮಾಡಿದ್ರು, ಅದು ಧರ್ಮದ ಸ್ವರೂಪವಾಗಿತ್ತು, ಸತ್ಯದಿಂದ ನಿಯಂತ್ರಿಸಲ್ಪಟ್ಟಿತ್ತು. ಹಾಗಾಗಿ ಅದರಿಂದ ಎಲ್ಲ ಆ ಭೃಗು ಋಷಿಗಳು ಮುಂತಾದ ಎಲ್ಲರೂ ಅದಕ್ಕೆ ತಲೆಬಾಗದಾಗ ಸೋಮನನ್ನ ಸ್ತೋತ್ರ ಮಾಡಿದ್ರು. ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಿದಾಗ ಚಂದ್ರ ಅತ್ರಿ ಮುನಿಗಳ ತಪಪ್ರಭಾವದಿಂದ ಜನಿಸಿ ಎಂದು ಬೀಜಗಳಿಗೆ, ಔಷಧಿಗಳಿಗೆ ಎಲ್ಲದಕ್ಕೂ ಒಡೆಯನಾಗ್ತಾನೆ. ತಂದೆ ಅತ್ರಿ ಅಂದರೆ ಚಂದ್ರವಂಶಕ್ಕೆ ಮೂಲ ಪುರುಷರು ಅತ್ರಿ ಮಹರ್ಷಿಗಳು ಅಂತ. ಆಗ ಚಂದ್ರವಂಶ ಸೂರ್ಯವಂಶ ಅಂತ ನಾವು ಕೇಳ್ತೀವಿ, ಆದರೆ ಚಂದ್ರನಿಗೆ ಜನ್ಮ ಕೊಟ್ಟವ್ರನ್ನ ನಾವು ಮರ್ತು ಹೋಗ್ಬಿಡ್ತೀವ್ರಿ. ಹಾಗಾಗಿ ಅತ್ರಿ ಮಹರ್ಷಿಗಳು ಇವರು ರಾಜಸೂಯ ಯಾಗವನ್ನ, ಯಾರು ಅತ್ರಿಯನ್ನ ಇಟ್ಕೊಂಡು ಚಂದ್ರ ರಾಜಸೂಯ ಯಾಗವನ್ನ ಮಾಡ್ತಾನೆ, ಚಂದ್ರವಂಶವು ಅಭಿವೃದ್ಧಿ ಪಡೆಯೋದಕ್ಕೆ ಮೂಲ ಪುರುಷರು ಯಾರು, ಅತ್ರಿ ಮಹರ್ಷಿಗಳು. ಹೀಗೆ ಅವರು ಸೂರ್ಯನ ರಕ್ಷಣೆಗೂ ಮುಂದಾಗ್ತಾರೆ. ಅಂದರೆ ಗ್ರಹಣ ಕಾಲದಲ್ಲಿ ಸೂರ್ಯನನ್ನ ರಾಹು ಆಕ್ರಮಿಸ್ತಾನಲ್ಲ, ಆಗ ಅವನಿಗೆ ಬೇಕಾದಂತಹ ಒಂದು ಸಾಮರ್ಥ್ಯವನ್ನ ಅವನು ತಾನು ರಕ್ಷಣೆ ಮಾಡ್ಕೋಬೇಕಾದ್ರೆ ಸುದರ್ಶನ ಚಕ್ರ ಬರುತ್ತೆ. ಅದಕ್ಕೆ ನೋಡಿ ನಾವು ಗ್ರಹಣ ಕಾಲದಲ್ಲಿ ಪರ್ವಕಾಲ ಅಂತೀವಿ. ಯಾಕೆ ಪರ್ವಕಾಲ ರೀ? ಸೂರ್ಯದೇವರಿಗೆ ಆಪತ್ತು ಬಂದರೆ ಅದನ್ನು ಪರ್ವಕಾಲ ಅಂತ ಹೇಳಕ್ಕಾಗತ್ತಾ ಅಂದರೆ ಇಲ್ಲ. ಸೂರ್ಯನಿಗೆ ಆಪತ್ತು, ದೇವಾನುದೇವತೆಗಳಿಗೆ ಪರೋಪಕಾರಿಯಾದಂತಹ ಜೀವನಿಗೆ ಆಪತ್ತು ಬಂದರೆ ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನ ಅಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ ಅಂತ ಆ ಒಂದು ಸೂರ್ಯದೇವರು ಪ್ರಾರ್ಥನೆ ಮಾಡಿದ್ರೆ ಭಗವಂತ ಚಕ್ರವನ್ನ ಕಳಿಸಿಕೊಡ್ತಾನೆ. ಲಕ್ಷ್ಮೀದೇವಿ ಆ ರೂಪದಲ್ಲಿ ಬಂದು ಸೂರ್ಯನನ್ನ ರಕ್ಷಣೆ ಮಾಡೋದು. ಅದಕ್ಕಾಗಿ ಅದು ಪರ್ವಕಾಲ. ಎಲ್ಲ ಆಕಾಶದಲ್ಲಿ ಎಲ್ಲ ದೇವತೆಗಳು ಬಂದು ನಿಂತುಬಿಟ್ಟಿರ್ತಾರಂತೆ ಗ್ರಹಣ ಕಾಲದಲ್ಲಿ. ಯಾಕೆ ಅಂದರೆ ಚಕ್ರ ಬರುತ್ತೆ. ಆ ಲಕ್ಷ್ಮೀ ನಾರಾಯಣರಿಗೆ ಭಗವಂತನ ಅನುಗ್ರಹ ರೂಪವಾಗಿ ಲಕ್ಷ್ಮೀದೇವಿ ಬರ್ತಾಳೆ. ಆ ಚಕ್ರದ ಒಂದು ದರ್ಶನ ಅಂತ ಅಂಬರೀಷ ಮಹಾರಾಜನಿಗೆ ಭಗವಂತ ಚಕ್ರ ಕೊಟ್ಟಿದ್ನಂತೆ ರೀ. ಇನ್ನೆಂಥ ಮಹಾರಾಜ ಇರಬೇಕು, ದೇವರ ಅನುಗ್ರಹವನ್ನ ಇನ್ನೆಷ್ಟು ಪಡೆದಿರಬೇಕು. ಆ ರಾಜನ ಮನೆಯಲ್ಲಿ ಪ್ರತಿನಿತ್ಯವೂ ಪೂಜೆಗೊಳ್ತಿತ್ತಂತೆ. ಆ ಭಗವಂತ ಒಂದು ರೂಪದಲ್ಲಿ ಚಕ್ರವನ್ನ ಇಟ್ಟೇ ಬಿಟ್ಟಿದ್ದ ಅಂಬರೀಷ ಮಹಾರಾಜನಲ್ಲಿ ನಾವು ಕೇಳ್ತೀವಿ. ಹಾಗೆ ವೇದ ಮಂತ್ರಗಳು, ಋಗ್ವೇದದಲ್ಲಿರ್ತಕ್ಕಂಥ ವೇದ ಮಂತ್ರಗಳು ಆ ಒಂದು ಸೂರ್ಯನನ್ನ ಒಳಗೆ ಅವನಿಗೆ ಬಲವನ್ನ, ಎಲ್ಲ ಮಹರ್ಷಿಗಳು ಸೂರ್ಯಾಂತರ್ಗತವಾಗಿ ಇದನ್ನ ಪಾರಾಯಣ ಮಾಡ್ತಾರೆ ವೇದ ಮಂತ್ರವನ್ನ. ಆಗ ಸೂರ್ಯನಿಗೆ ಶಕ್ತಿ ಬರುತ್ತೆ ಅಂತ ಕೇಳ್ತೀವಿ. ಆದರೆ ಆ ತ್ರಿಮಹರ್ಷಿಗಳು 4ನೇದಾದಂತಹ ವೇದ ಮಂತ್ರವನ್ನು ದ್ರಷ್ಟ ಮಾಡಿ ಅದನ್ನ ಸೂರ್ಯನ ಒಂದು ಇದಕ್ಕೆ ಕಾರಣರಾಗ್ತಾರೆ ಅಂತ ಕೇಳ್ತೀವಿ. ವೇದ ಮಂತ್ರಗಳ ದ್ರಷ್ಟಾರರು, ವೇದವಿದರು ಆದಂತಹ ಅತ್ರಿ ಮಹರ್ಷಿಗಳಿಗೆ ಅಂದಿನ ಸಮಾಜದಲ್ಲಿ ವಿಶೇಷವಾದಂತಹ ಗೌರವ ಇತ್ತು. 5 ಜನ ಅನ್ನುವ ಒಂದು ಪಂಗಡದವರಿಗೆ ಅವರು ಕುಲಪುರೋಹಿತರಾಗಿದ್ರು ಅಂತ ಮಹಾಭಾರತದಲ್ಲಿ ಬರುತ್ತೆ. ಅಸುರರು ಇವರನ್ನು ಅನೇಕ ಸಲ ಬಂದು ಪೀಡಿಸೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಹಿಂಸೆಗೆ ಒಳಗಾದಾಗಲೆಲ್ಲ ಪ್ರತಿಹಿಂಸೆ ಮಾಡದೆ ಅಶ್ವಿನಿ ದೇವತೆಗಳನ್ನು ಸ್ತೋತ್ರ ಮಾಡಿ ಅದರಿಂದ ಅವರು ಪಾರಾಗ್ತಾರೆ. ಆ ಕಷ್ಟ ಕೊಡೋರಿಗೆ ನೀನೇನು ಕೊಡ್ತೀಯೋ ಕಷ್ಟ ಕೊಡು ಅಂತಾರೆ. ಕಷ್ಟ ಕೊಟ್ಬಿಟ್ಟು ಅವ್ರು ಹೋದ್ಮೇಲೆ ಆ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಆ ಕಷ್ಟವನ್ನು ಪರಿಹಾರ ಮಾಡಿಕೊಂಡು ಅವರಿಗೆ ಯಾವ ಪ್ರತಿಯನ್ನೂ ಬಗೆಯದೆ ತಮ್ಮ ಸಾಧನೆ ತಾವು ಮುಗಿಸ್ಕೊಂಡು ಶಾಂತ ಮನಸ್ಕರಾಗಿರ್ತಕ್ಕಂಥವ್ರು ಅತ್ರಿ ಮಹರ್ಷಿಗಳಾಗಿದ್ದಾರೆ. ಅತ್ರಿ ಮಹರ್ಷಿಗಳ ಮಡದಿ ಅವಳದೇ ಒಂದು ದೊಡ್ಡ ಒಂದು ಕಥೆ ಆಗಿದೆ. ಯಾಕೆಂದರೆ ಕರ್ದಮ ಪ್ರಜಾಪತಿಯ ಮಗಳಾದ ಅನಸೂಯ ಅನ್ನೋಳು ಅತ್ರಿ ಮಹರ್ಷಿಗಳ ಒಂದು ಹೆಂಡತಿಯಾಗಿದ್ದಾಳೆ. ಇವಳು ಪತಿವ್ರತೆಯಲ್ಲಿ ಮಹಾಪ್ರಖ್ಯಾತಳು. ಯಾಕೆ? ಮಹಾನ್ ಪತಿವ್ರತೆ ಮಹಾಲಕ್ಷ್ಮೀ ದೇವಿ ಸೀತಾರೂಪದಲ್ಲಿ ಬಂದಾಗ ಅವಳಿಗೆ ತನ್ನ ಒಂದು ಎಲ್ಲ ಆಭರಣವನ್ನು ತೊಡಿಸಿ ಉಡಿಸಿ ನೋಡಿ ಸಂತೋಷಪಟ್ಟಂತಹ ಆ ಒಂದು ಅನಸೂಯ, ಅಸೂಯೆಯೇ ಇಲ್ಲದವಳು ಅನಸೂಯ ಅಂತಹ ಆ ಒಂದು ದಿವ್ಯ ನಾಮದ ಹೆಸರನ್ನು ಇಟ್ಕೊಂಡಿರ್ತಕ್ಕಂಥ ತಾಯಿಯಿಂದ ನನಗೆ ಜನ್ಮ ಬಂದಿದೆ ಅಂದರೆ ನಾನು ನಿಜವಾಗೂ ಧನ್ಯಳು. ಆ ಹೆಸರನ್ನೇ ನಾವು ಪೂಜೆ ಮಾಡಬೇಕು. ತಾಯಿ ಅನ್ನೋದಿದೆಯಲ್ಲ, ತಾಯಿ ಸ್ಥಾನಕ್ಕೆ ವಿಶೇಷ ಅಂಥದ್ದು. ಆ ಹೆಸರಿನ ತಾಯಿ ನಮಗೆ ಬಂದಿದ್ದಾರೆ. ನಮ್ಮ ತಾಯಿಯನ್ನು ನಾವು ಇವತ್ತು ಸ್ಮರಣೆ ಮಾಡ್ಕೋಬೇಕು. ಯಾಕೆಂದರೆ ಆ ಒಂದು ಪತಿವ್ರತೆಯರಲ್ಲಿ ಬರ್ತಕ್ಕಂಥ ಹೆಸರದು ಅನಸೂಯ. ನಾವು ಅನಸೂಯ ಅಂತೀವಿ. ಅನು ಅಲ್ಲ, ಅದು
ಅನಸೂಯ, ಅನಸೂಯ, ಅಸೂಯ ರಹಿತರು, ಅಸೂಯ ರಹಿತಳವಳು ಅಂತ ಹೇಳ್ತಾರೆ. ಇವಳ ಸಾನ್ನಿಧ್ಯದಿಂದ ಆ ಅತ್ರಿ ಮಹರ್ಷಿಗಳು ಆ ಒಂದು ಆಶ್ರಮ ಹೇಗಿತ್ತಂತೆ, ಅತಿಥಿ ಅಭ್ಯಾಗತರಿಗೆ ಒಂದು ನೆಲೆವೀಡಾಗಿತ್ತು. ಎಲ್ಲರೂ ಬರ್ತಿದ್ರು ಅತ್ರಿ ಮಹರ್ಷಿಗಳ ಆಶ್ರಮಕ್ಕೆ. ಯಾವ ಸಮಯದಲ್ಲೇ ಬಂದರೂ ಅತಿಥಿಗಳಿಗೆ ಅವರವರ ಇಚ್ಛಾನುಸಾರದ ಭೋಜನಾದಿಗಳನ್ನು ಮಾಡಿ ಹಾಕ್ತಿದ್ಲು ಅನಸೂಯಾದೇವಿ ಅಂತ ನಾವು ಕೇಳ್ತೀವಿ. ಆ ಒಂದು ಅತ್ರಿ ಋಷಿಗಳ ತಪೋಶಕ್ತಿ ಅನಸೂಯ ಅದನ್ನು ಹೇಳುವಾಗಲೂ ನಾವು ಎಚ್ಚರಿಕೆಯಿಂದ ಹೇಳಬೇಕು. ಅನುಸೂಯ ಅಂತ ಬರಬಾರ್ದು ರೀ, ಅನಸೂಯ ಅನ್ನೋ ಆ ಒಂದು ಪಾತಿವ್ರತ್ಯದ ಆ ಎರಡು ಸಮ್ಮಿಲನ ಯಾವುದು, ಅತ್ರಿ ಋಷಿಗಳ ತಪೋಶಕ್ತಿ, ಅನಸೂಯದ ಆ ಪಾತಿವ್ರತ್ಯದ ಸಮ್ಮಿಲನದಿಂದ ಆಶ್ರಮಕ್ಕೆ ಒಂದು ವಿಶೇಷವಾದಂತಹ ಶೋಭೆ ಇತ್ತು ಅಂತ ನಾವು ಕೇಳ್ತೀವಿ. ಎಲ್ಲ ದೇವತೆಗಳು ಇವರ ಆಜ್ಞಾನುವರ್ತಿಗಳಾಗಿದ್ರು. ಈಗ ನಾವು ನಮಗೆ ಪ್ರಚಲಿತವಾದಂಥ ಒಂದು ದಂತಕಥೆ ಇದೆ. ಬ್ರಹ್ಮ ವಿಷ್ಣು ಮಹೇಶ್ವರರು ಪರೀಕ್ಷೆ ಮಾಡೋದಕ್ಕಾಗಿ ಬಂದರು. ಆಗ ಅದು ನನಗೆ ಆಹಾರ ಬೇಕು, ವಿಶೇಷ ರೀತಿಯಲ್ಲಿ ಆಹಾರ ಬೇಕು ಅಂತ ಕೇಳ್ತಾರೆ. ಇದೆಲ್ಲ ಪ್ರಚಲಿತ ದಂತಕಥೆ, ಆದರೆ ನಿಜವಾಗಿ ಮಹಾಭಾರತದಲ್ಲಿ ಬರ್ತಕ್ಕಂಥದ್ದನ್ನು ನಾವು ತಿಳಿಯೋಣ ಅಂತ ಹೇಳ್ತಾ, ಬ್ರಹ್ಮ ಮತ್ತು ಮಹರ್ಷಿಗಳು, ಈಗ ನಾನು ಆಗಲೇ ಹೇಳಿದೆ, ಅನಸೂಯ ಮತ್ತು ಅತ್ರಿಯರು ಕೂಡಿ ಭಗವಂತನಲ್ಲಿ ತಪಸ್ಸು ಮಾಡಿದರು. ಹೇಗೆ ಅಂದರೆ, ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ತಮಗೆ ಮಕ್ಕಳು ಬೇಕು ಅನ್ನೋ ಕಾರಣದಿಂದ ಆ ಭಗವಂತನನ್ನ ಕುರಿತು ತಪಸ್ಸು ಮಾಡಿದ್ರು. ಸೃಷ್ಟಿ, ಸ್ಥಿತಿ, ಲಯ ಮೂರನ್ನೂ ಮಾಡ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪದ ಕುರಿತು ತಪಸ್ಸು ಮಾಡಿದ್ದಾರೆ. ಯಾರೂ ಈ ರೀತಿಯಾಗಿ ಒಂದು ಒಳಗಿನ ಒಂದು ಇದರಿಂದ ಅವರ ಒಂದು ತಪಸ್ಸೇ ಒಂದು ವಿಚಿತ್ರವಾಗಿತ್ತು. ಆಗ ಭಗವಂತ ಸಾಕ್ಷಾತ್ತಾಗಿ ಇವರು ತಪಸ್ಸಿಗೆ 3000 ದೇವಮಾನ ವರ್ಷಗಳ ಕಾಲ ತಪಸ್ಸು ಮಾಡಿದ ಮೇಲೆ ಭಗವಂತ ಬಂದಾಗ ಅತ್ರಿ ಋಷಿಗಳು ಕೇಳಿದ್ರು, ಸ್ವಾಮಿ ನನಗೆ ಬ್ರಹ್ಮದೇವರು ಬಂದರು, ಕಾಣ್ತಾ ಇರೋದು ಬ್ರಹ್ಮದೇವರು, ರುದ್ರದೇವರು ಅಲ್ವಾ. ಆಗ ಅವ್ರು ಹೇಳಿದ್ರು, ಸ್ವಾಮಿ ನಾನು ನಿಮ್ಮನ್ನ ಕುರಿತು ತಪಸ್ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಬ್ರಹ್ಮನನ್ನು ಕುರಿತು, ಶಿವನನ್ನು ಕುರಿತು ಹೇಳ್ತಾರೆ, ನಾನು ನಿಮ್ಮನ್ನ ಕುರಿತು ತಪಸ್ ಮಾಡಿಲ್ಲ, ಆದರೂ ನೀವು ಬಂದ್ರಿ ಹೇಗೆ? ಆಗ ದೇವರು ಹೇಳ್ತಾನೆ, ಅಲ್ಲಪ್ಪ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪೇ ಶಿವಸ್ಥಿತ ಅಂತ ನಾನೇ ಇರೋನು ಅಲ್ವಾ. ಆದರೆ ಋಷಿಗಳು ಹೇಳ್ತಾರೆ, ನಾನು ಕರೆದಿದ್ದು ಬ್ರಹ್ಮನನ್ನಲ್ಲ, ಬ್ರಹ್ಮನಲ್ಲಿರುವ ಬ್ರಹ್ಮನಾಮಕನಾದ ನಿನ್ನನ್ನ. ಆಗ ದೇವರು ಹೇಳ್ತಾನಂತೆ, ಅಪ್ಪ ನಾನು ಬ್ರಹ್ಮನಾಮಕನಾದ ನಾನು ಆಚೆಗೆ ಬಂದರೆ ಬ್ರಹ್ಮನಿಗೆ ಅಸ್ತಿತ್ವವೇ ಇಲ್ಲ. ಅಂದರೆ ನಾನು ಬರ್ತೀನಿ ಅಂದಮೇಲೆ ಅವನು ಬರಲೇಬೇಕು. ನನ್ನ ಒಂದು ಹೇಳ್ತೀವಲ್ವ, ನಿನ್ನ ಚರಣಕ್ಕೆ ಕೊರಡು ಕಟ್ಟಿಕೊಂಬೆನಯ್ಯ ಅಂತ ವಿಜಯದಾಸರು ಸುಳಾದಿಯಲ್ಲಿ ಹೇಳ್ತಾರೆ ಭಗವಂತನಿಗೆ. ಹಾಗೆ ಜೀವನಿಗೆ ಅಸ್ತಿತ್ವ ಇರೋದೇ ಅವನ ಬಿಂಬರೂಪಿ ಭಗವಂತನಿಂದಾಗಿ. ಅವನು ಇದ್ದಿದ್ದಕ್ಕೆ ಆ ಜೀವ ಅಲ್ಲಿದ್ದಾನೆ. ಆ ರೀತಿಯ ಸನ್ನಿಧಾನ ಪ್ರಕಟ ಮಾಡಿದ್ದಕ್ಕೆ ಬ್ರಹ್ಮ ಅನ್ನುವ ಒಂದು ಉತ್ಕೃಷ್ಟವಾದಂತಹ ಒಂದು ಪೋಸ್ಟಲ್ಲಿ ಆ ಜೀವ ಇದ್ದಾನೆ ಅಂತ ನಾವು ತಿಳಿಬೇಕು. ಶಿವನಲ್ಲಿಯೂ ಹಾಗೆ. ಆಗ ಶಿವ ಹೇಳ್ತಾನೆ, ನೀನು ಭಗವಂತನನ್ನ ತಪಸ್ಸು ಮಾಡಿದ್ರೆ ಎಲ್ಲ ದೇವತೆಗಳು ತಾನಾಗೆ ಬರ್ತಾರೆ. ಯಾಕೆಂದರೆ ಆ ಎಲ್ಲ ದೇವತೆಗಳಲ್ಲೂ ಭಗವಂತನೇ ಇದ್ದಾನೆ ಅನ್ನೋದನ್ನು ತೋರಿಸಿಕೊಟ್ಟಂಥವರು ನಮಗೆ ಅತ್ರಿ ಋಷಿಗಳು. ಆ ಬ್ರಹ್ಮನಾಮಕನಾದ ಭಗವಂತ ನಮಗೆ ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅನ್ನೋ ಜೀವ ಅಷ್ಟೇ ತಲೆಯಲ್ಲಿ ಬರುತ್ತೆ, ರುಜುಗಣ ಆ ಜೀವ ಅಷ್ಟೇ. ಆದರೆ ಅವರು ಇನ್ನೆಷ್ಟು ಜ್ಞಾನದಿಂದ ತಪಸ್ಸು ಮಾಡಿರ್ಲಿಕ್ಕಿಲ್ಲ. ಭಗವಂತ ಸಾಕ್ಷಾತ್ತಾಗಿ ಬಂದ, ಬ್ರಹ್ಮದೇವರು ಅನುಗ್ರಹ ಮಾಡಿದ್ರು. ಬ್ರಹ್ಮನಾಮಕನಾದ ಭಗವಂತ ಅನುಗ್ರಹ ಮಾಡಿದ ಮೇಲೆ ಬ್ರಹ್ಮ ಅನುಗ್ರಹ ಮಾಡದೇ ಇರ್ತಾನ? ಖಂಡಿತವಾಗಿ ಅವತಾರ ಇಲ್ಲದಿದ್ರು ಭಗವಂತನ ಆಜ್ಞೆಯಂತೆ ಚಂದ್ರನಲ್ಲಿ ಬ್ರಹ್ಮದೇವರು ಬಂದರು. ನೋಡಿ, ಇವತ್ತಿಗೂ ಅಷ್ಟೇ ಬಿದಿಗೆ ಚಂದ್ರನನ್ನ ದಾವಣಗೆರೆ ಆ ಕಡೆ ಎಲ್ಲ ನೋಡ್ತಾರೆ ರೀ. ಇವತ್ತಿಗೂ ಆ ಸಂಪ್ರದಾಯ ಇದೆ. ನಮ್ಮ ಬೆಂಗಳೂರಲ್ಲಿ ಬಿಟ್ಟೋಗಿದೆ. ಆದರೆ ಬಿದಿಗೆ ಚಂದ್ರನಲ್ಲಿ ಬ್ರಹ್ಮದೇವರ ಆವೇಶ ಇದೆ ಅಂತ ಹೇಳಿ ಬ್ರಹ್ಮದೇವರನ್ನ ಪ್ರತಿಯೊಂದು ತಿಂಗಳಿಗೆ 2 ಬಾರಿ ನೋಡಬಹುದು ಅಂತ ಹೇಳಿ ವಿಶೇಷವಾಗಿ ಮೇಲ್ಗಡೆ ಟೆರೆಸ್ಗೆ ಹೋಗಿ, ಚಂದ್ರ ಕಾಣೋದಿಲ್ಲ ಬಿದಿಗೆ ಚಂದ್ರ. ಆ ರುದ್ರದೇವರು ಏನಕ್ಕೆ ಇಟ್ಕೊಂಡಿದ್ದಾರೆ ಚಂದ್ರನನ್ನ? ಹುಣ್ಣಿಮೆ ಚಂದ್ರನ ಇಟ್ಕೋಬೋದಿತ್ತು. ಆದರೆ ಬಿದಿಗೆ ಚಂದ್ರನನ್ನ ತಮ್ಮ ಶಿರಸ್ಸಿನಲ್ಲಿ ಧಾರಣೆ ಮಾಡಿದ್ದಾರೆ. ಅಂದರೆ ವಾಯು ಜೀವೋತ್ತಮತ್ವವನ್ನು ನಾನು ಒಪ್ಪಿದ್ದೀನಪ್ಪ, ಅದನ್ನು ನನ್ನ ಸಾಕ್ಷಾತ್ತಾಗಿ ಸಾರ್ತಾ ಇದ್ದೀನಿ ಅಂತ ಮೌನವಾಗಿ ಅದನ್ನು ಸಾರ್ತಾ ಇದ್ದಾರೆ. ಹಾಗೆ ಭಗವಂತನ ಪಾದೋದಕವನ್ನು ಇಟ್ಕೊಂಡಿದ್ದಾರೆ. ನಾನು ಭಗವಂತನ ದಾಸ ಅಂತ ತಿಳಿದು ಅದನ್ನು ತಿಳಿಸುವ ಸಲುವಾಗಿ, ನಾನು ತಿಳಿದಿದ್ದೇನೆ ಅನ್ನೋದನ್ನು ಸಜ್ಜನರಿಗೆ ತಿಳಿಸುವ ಸಲುವಾಗಿ ರುದ್ರದೇವರು ಭಗವಂತನ ಪಾದೋದಕವನ್ನು ತಲೆ ಮೇಲೆ ಇಟ್ಕೊಂಡಿದ್ದಾರೆ ಅಂತ ನಾವು ತಿಳಿಬಹುದು. ಹೀಗೆ ಬ್ರಹ್ಮನ ಅಂಶದಿಂದ ಬಂದಂತಹ ಚಂದ್ರ
ವಿಷ್ಣು ತನ್ನನ್ನು ತಾನೇ ಕೊಟ್ಟ, ಅದರಿಂದ ದತ್ತ. ಈಗ ತಿಳಿಯೋ ಥರ ಮೂರು ಇದು ಅದೆಲ್ಲ ಅಲ್ಲರಿ. ದತ್ತ ಆತ್ರೇಯ ತನ್ನನ್ನು ತಾನೇ ಕೊಟ್ಟ ಮೂಲಕವಾಗಿ ದತ್ತ ಅನ್ನುವ ರೂಪ ಭಗವಂತನದು ಸುಂದರವಾದಂತಹ ರೂಪ. ತನ್ನನ್ನು ತಾನೇ ಭಗವಂತ, ನಾವು ಕೃಷ್ಣ ರಾಮನನ್ನು ವರ್ಣನೆ ಮಾಡ್ತೀವಿ, ಆದರೆ ದತ್ತಾತ್ರೇಯನನ್ನು ವಿಚಿತ್ರವಾಗಿ ದಂತಕಥೆಗಳ ಮೂಲಕ ವರ್ಣನೆ ಮಾಡಿ ಅದನ್ನು ದಯಮಾಡಿ ಮನಸ್ಸಿಗೆ ಹಾಕೊಳ್ಳೋದು ಬೇಡ. ನಮಗೆ ಭಾಗವತದಲ್ಲಿ ವೇದವ್ಯಾಸರು ಹೇಗೆ ಹೇಳಿದಾರೋ, ದತ್ತಾತ್ರೇಯ ರೂಪ ಅತ್ಯಂತವಾದ ಸುಂದರ ರೂಪ ಅಂತ ವರ್ಣನೆ ಮಾಡ್ತಾರೆ. ದೂರ್ವಾಸರು ಸಹಿತ ಅತ್ರಿ ಋಷಿಗಳ ಪುತ್ರರಾಗಿ ಬರ್ತಾರೆ. ಹೀಗೆ ಎಲ್ಲವನ್ನ ಅನುಷ್ಠಾನವನ್ನು ಮುಗಿಸಿ ತ್ರಿಮೂರ್ತಿಗಳನ್ನು ಮಕ್ಕಳನ್ನಾಗಿ ಪಡೆದಂತಹವರು ಅತ್ರಿ ಅನಸೂಯೆಯರು. ಇದು ಜೀವನದಲ್ಲಿ ನಮಗೂ ಅಷ್ಟೇ ರೀ. ಸೃಷ್ಟಿ ಸ್ಥಿತಿ ಲಯ, ಈ ದೇವತೆಗಳು ಅನುಗ್ರಹ ಆಯಿತು ಅಂದರೆ ಅವರು ನಮಗೆ ಮಕ್ಕಳಾಗಿ ಬಂದರೆ, ಜ್ಞಾನಾಖ್ಯ ಪುತ್ರರಾಗಿ ಬಂದರೆ ನಮ್ಮ ಸೃಷ್ಟಿ ಸಾರ್ಥಕ ಆಗುತ್ತೆ. ನಮ್ಮ ಸ್ಥಿತಿ, ನಾವು ನಮ್ಮ ಸುತ್ತಮುತ್ತಲು ಇರೋರ್ನೆಲ್ಲರನ್ನ, ಈಗ ನೋಡಿ ಎಷ್ಟೋ ಸಲ ಹೇಳ್ತೀವಿ ನಮ್ಮನ್ನು ನಾವೇ ಸಂಭಾಳಿಸ್ಕೊಳಕ್ಕಾಗ್ತಿಲ್ಲ, ಇನ್ನು 4 ಜನ ಏನ್ರಿ ಸಂಭಾಳಿಸ್ತೀವಿ ಅಂತ ಅನ್ನೋ ಸ್ಥಿತಿಗೆ ನಾವು ಬಂದ್ಬಿಡ್ತೀವಿ. ಹಾಗಾಗಲ್ವಂತೆ. ಸ್ಥಿತಿಯ ರೂಪದ ಒಂದು ಅನುಗ್ರಹವಾದರೆ ನಮಗೆ, ನಾವಿವತ್ತು ಅತ್ರಿ ಋಷಿಗಳ ಸ್ಮರಣೆ ಮಾಡಿದ್ದೀವಿ, ನಮ್ಮನ್ನು ನಾವು ಸಂಭಾಳಿಸಿಕೊಂಡು ನಾವು ಮನೆಯಲ್ಲಿರ್ತಕ್ಕಂಥ ನಮಗೆ ಜವಾಬ್ದಾರಿ ಬಂದಿರತಕ್ಕಂಥದ್ದನ್ನು ನಾವು ನಿಭಾಯಿಸ್ಬೋದು. ಆಮೇಲೆ ಇದು ಸೃಷ್ಟಿ ಸ್ಥಿತಿ ಲಯ ಅಂದರೆ ಒಂದು ವಸ್ತುವನ್ನು, ಆ ಲಯ ಅಂದರೆ ಒಂದು ಎಲ್ಲದಕ್ಕೂ ಒಂದು ಆಯುಷ್ಯ ಇದೆ ರೀ. ಒಂದು ಸ್ನೇಹಕ್ಕೆ ಒಂದು ಆಯುಷ್ಯ ಇದೆ, ಸಂಬಂಧಕ್ಕೆ ಆಯುಷ್ಯ ಇದೆ, ಪ್ರತಿಯೊಂದಕ್ಕೂ. ಅದರಿಂದ ನಾವು ಭಗವಂತನ ನಾಮಸ್ಮರಣೆಯಿಂದ ವಿಚಲಿತರಾಗೋದಿಲ್ಲ. ಈಗ ಏನೋ ಒಂದು ವಸ್ತು ಇತ್ತು ನಮ್ಮ ಮನೇಲಿ, ತುಂಬ ವರ್ಷಗಳಿಂದ ಹಿಂದಿನ ಕಾಲದಿಂದ ಕಾಪಾಡ್ಕೊಂಡು ಬಂದಿದ್ವಿ, ಅದು ಏನೋ ಒಂದು ರೀತಿ ಹೋಯ್ತು, ಅದನ್ನೇ ಕೊರಗಿ ಅದರಿಂದನೇ ಆ ಜೀವ ಆಗಿರ್ಬೋದು, ಜಡ ಆಗಿರ್ಬೋದು, ಅದಕ್ಕೂ ಒಂದು ಆಯುಷ್ಯ ಇದೆ ರೀ. ಆ ಸಂಬಂಧಕ್ಕೆ ಒಂದು ಆಯುಷ್ಯ ಇದೆ. ದೇವರು ಎಲ್ಲಿವರೆಗೂ ಇಟ್ಟಿರ್ತಾನೋ ಅಲ್ಲಿವರೆಗೂ ಇಟ್ಟಿರ್ತಾನೆ. ಆಮೇಲೆ ಭಗವಂತ ನಿನ್ನ ಅನುಗ್ರಹದಿಂದಲೇ ಇದು ನನಗೆ ವಿಯೋಗ ಹೊಂದಿತ್ತು ಅಂತ ಹೇಳಿ ನಾವು ಸಾಧನೆಯಲ್ಲಿ ಮುಂದುವರ್ತಕ್ಕಂತಹ ಆ ಒಂದು ಅಪಾರವಾದಂತಹ ಅನುಗ್ರಹ ದೂರ್ವಾಸರು ಅಂದರೆ ಲಯಕರ್ತೃತ್ವವಾದ ಶಿವನಿಂದ, ಆ ಶಿವನ ಅಂಶದಿಂದ ಬಂದಂಥ ದೂರ್ವಾಸರು ನಮಗೆ ಅನುಗ್ರಹ ಮಾಡ್ತಾರೆ. ಸೃಷ್ಟಿ ಸ್ಥಿತಿ ಲಯ, ಇನ್ನೇನು ಬೇಕ್ರಿ ಸಾಧನೆಗೆ? ಈ 3 ಬೇಕು. ಸೃಷ್ಟಿಯ ನಮ್ಮ ಜನ್ಮ ಸಾರ್ಥಕವಾಗಬೇಕು, ನಾವು ಇನ್ನೊಬ್ಬರು ಜನ್ಮ ಸಾರ್ಥಕ ಮಾಡಿಕೊಳ್ಳುವಂತೆ ಹುಟ್ಟು ಕೊಡಬೇಕು. ಆಮೇಲೆ ಸ್ಥಿತಿ, ನಾವು ನಮ್ಮನ್ನು ಸಂಭಾಳಿಸ್ಕೋಬೇಕು, ಇತರರನ್ನು ಸಂಭಾಳಿಸೋದು ಅಂದರೆ ನೋಡಿಕೊಳ್ಳೋದು. ತೊಗೊಂಬಿಡೋದು ದೊಡ್ಡದಲ್ಲ ರೀ. ಒಂದು ಗಾಡಿ ತೊಗೋತೀವಿ, ಒಂದು ಮನೆ ಕಟ್ತೀವಿ, ಆದರೆ ಸಂಭಾಳಿಸುವಾಗ ಗೊತ್ತಾಗುತ್ತೆ, ಅಪ್ಪ ದುಡ್ಡು ಕೊಟ್ಟು ತೊಗೊಂಡ್ಬಿಡ್ಬೋದು, ಆದರೆ ಅದು ಮೇಂಟೆನೆನ್ಸ್ ಅನ್ನೋದಕ್ಕೆ ದೇವರು ತಾನೇ ಅದನ್ನು ಇಟ್ಕೊಂಡಿದ್ದಾನೆ. ಕರ್ತೃತ್ವ ಅನ್ನೋದು ಇದೆಯಲ್ಲ, ಅದನ್ನು ಭಗವಂತ ಯಾರಿಗೂ ಕೊಟ್ಟಿಲ್ಲ. ಸೃಷ್ಟಿ ಲಯನ ಬ್ರಹ್ಮ ಮತ್ತು ರುದ್ರದೇವರು ಕೊಟ್ಟ, ಆದರೆ ಆ ಸ್ಥಿತಿ ಕರ್ತೃತ್ವವನ್ನು ತಾನೇ ಇಟ್ಕೊಂಡ. ಯಾಕೆಂದರೆ ಸ್ಥಿತಿ ಕರ್ತೃತ್ವ ಅನ್ನೋದು ಬಹಳ ಪರಮ ಮುಖ್ಯ, ತುಂಬ ಅತ್ಯಂತ ಕಠಿಣವಾದದ್ದು ಅಂತ ಹೇಳ್ತಾರೆ. ಈಗ ರಾಮಾಯಣ ಕಾಲಕ್ಕೆ ಹೋಗೋಣ ನಾವು. ರಾಮಾಯಣದಲ್ಲಿ ಭಗವಂತ ವನವಾಸದಲ್ಲಿದ್ದಾಗ ಅತ್ರಿ ಮಹರ್ಷಿಗಳ ಒಂದು ಆಶ್ರಮದಲ್ಲಿ ಅದಕ್ಕೆ ಬರ್ತಾನೆ ಭಗವಂತ, ಸಂದರ್ಶನಕ್ಕಾಗಿ ಬರ್ತಾನೆ. ಆಗ ಅಷ್ಟು ಹೊತ್ತಿಗೆ ಅತ್ರಿ ಮತ್ತು ಅನಸೂಯರು ವೃದ್ಧರಾಗಿದ್ದರು. ಆದರೂ ಅವರು ರಾಮನನ್ನು ಸ್ವಾಗತಿಸಿ ಪೂಜಿಸಿ ಅತ್ಯಂತವಾಗಿ ಸಂತೋಷಪಟ್ಟರು ಅಂತ ರಾಮಾಯಣದಲ್ಲಿ ವಾಲ್ಮೀಕಿ ಋಷಿಗಳು ಉಲ್ಲೇಖ ಮಾಡ್ತಾರೆ. ಇಂತಹ ಅತ್ರಿ ಅನಸೂಯ ಸಹಿತ ಅತ್ರಿ ಋಷಿಗಳಿಗೆ ನಾವು ನಮಸ್ಕಾರ ಮಾಡಿದಾಗ ಕೊನೆಗೆ ನಮ್ಮ ವೃದ್ಧಾಪ್ಯದಲ್ಲಾದರೂ ಭಗವಂತನಿಗೆ ನಾವು ನಮಸ್ಕಾರ ಮಾಡುವ ಯೋಗವನ್ನು ದೇವರು ನಮಗೆ, ಆ ಗುರುಗಳು ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ. ನಾವು ಅಂತೀವಿ, ಅಯ್ಯೋ ಹುಟ್ಟಿದ್ವಿ ಬೆಳೆದ್ವಿ ವೃದ್ಧರಾಗ್ತಾ ಬಂದಿದ್ದೀವ್ರಿ, ಇನ್ನೂ ಸಾಧನೆ ಆಗಿಲ್ಲ ಅಂತ ಅಂದ್ಕೊಂಡ್ರು ನಾವು ಅನಸೂಯ ಸಹಿತ ಅತ್ರಿ ಋಷಿಗಳ ಒಂದು ಗೋತ್ರೋತ್ಪನ್ನರಿಗಾಗಲಿ ಅಥವಾ ಮಹರ್ಷಿಗಳಿಗಾಗಲಿ ನಾವು ಮಾಡುವ ನಮಸ್ಕಾರ, ಅವರು ನಮಗೆ ಅನುಗ್ರಹ ಮಾಡಿದ್ರೆ ವೃದ್ಧಾಪ್ಯದಲ್ಲೂ ಸಹಿತ ಭಗವಂತನ ದರ್ಶನದ ಸೌಭಾಗ್ಯ, ಭಗವಂತನಿಗೆ ನಮಸ್ಕಾರ ಮಾಡುವಂತಹ ಬುದ್ಧಿ ನಮಗೆ ಹುಟ್ಟತ್ತೆ ಅಂತ ನಾವು ಕೇಳ್ತೀವಿ. ಅನಸೂಯ ಅನ್ನೋಳು ತನ್ನ ಹತ್ರ ಇರುವಂತಹ, ಈಗ ನೋಡಿ ಸಾಮಾನ್ಯವಾಗಿ ನಾವು ತಾಯಿರು, ನಾವೆಲ್ಲರೂ ತಾಯಿರು, ನಮ್ಮ ಮಕ್ಕಳಿಗೆ ನಮ್ಮ ಆಭರಣ, ನಮ್ಮ ಹತ್ರ ಏನೇನು ಆಭರಣಗಳಿದೆಯೋ ಅದೆಲ್ಲವನ್ನು, ಸೀರೆ ಇರ್ಬೋದು, ಆಭರಣ ಏನೇನಿದೆಯೋ, ನನ್ನ ಆಸ್ತಿ ಇರ್ಬೋದು, ಏನಿದೆಯೋ ಅದನ್ನೆಲ್ಲವನ್ನು ಹಾಕಿ ಅಲಂಕರಿಸಿ ನೋಡಿ ಸಂತೋಷ ಪಡ್ತೀವಿ. ಇದೆಲ್ಲ ಸಾಲ ಜೊತೆಗೆ ಸಾಲವನ್ನು ಬೇಕಾದ್ರೆ ಸಾಲಂಕೃತ ಕನ್ಯಾದಾನ ಅಲ್ಲರಿ, ಸಾಲಕೃತ ಕನ್ಯಾದಾನವನ್ನು ಮಾಡಿರ್ತೀವಿ ಅಂತ ಹೀನರು ನಾವು. ಆದರೆ
ಆ ಒಂದು ಅತ್ರಿ ಋಷಿಗಳ ಹೆಂಡತಿ ಅನಸೂಯ ಇದ್ದಳಲ್ಲ, ತನ್ನ ಎಲ್ಲ ಆಭರಣಗಳು ಏನೇನು ಅದು ತಪ ಪ್ರಭಾವದಿಂದ ಮಾಡಿರ್ತಕ್ಕಂಥ ಆಭರಣಗಳು, ಅಂತಹ ಆಭರಣಗಳನ್ನೆಲ್ಲ ಆ ಮಹಾಲಕ್ಷ್ಮೀ ದೇವಿಗೆ, ಇನ್ನೇನು ವರಮಹಾಲಕ್ಷ್ಮಿ ಬಂತು, ನಾವು ಅನಸೂಯ ಸಹಿತ ಅತ್ರಿ ಋಷಿಗಳನ್ನು ಸ್ಮರಣೆ ಮಾಡ್ತಾ ಗುರುಗ ಆ ಒಂದು ಲಕ್ಷ್ಮೀ ದೇವಿಗೆ ಆಭರಣವನ್ನು ತೊಡಿಸೋಣ. ಅಮ್ಮ ಅತ್ತ ಅನಸೂಯ, ನೀನು ಮಹಾಲಕ್ಷ್ಮಿಗೆ ಆಭರಣ ತೊಡಿಸಿದವಳು ತಾಯಿ, ನಿನ್ನನ್ನು ಪೂಜೆ ಮಾಡ್ತಾ ನೀನು ಮಹಾನ್ ಪತಿವ್ರತೆ, ಈ ನನಗೆ ಕಿಂಚಿತ್ತು ಆಭರಣ ನನ್ನಲ್ಲಿ, ನಾನು ಕಷ್ಟಾರ್ಜಿತ, ಇದು ನನ್ನ ಹತ್ರ ಒಂದು ಸಣ್ಣದೊಂದು ಒಲೆ ಇರ್ಬೋದು, ಸಣ್ಣದೊಂದು ಜುಮ್ಕಿ ಇರ್ಬೋದು, ಏನೇ ಒಂದು ಆಭರಣ ಇರ್ಬೋದು, ಆದರೆ ಕಷ್ಟಾರ್ಜಿತವಾದದ್ದು ಅಂತ ಹೇಳಿ ಅನಸೂಯ ದೇವಿಗೆ ಕೊಟ್ಟು, ತಾಯಿ ಇದನ್ನು ಮಹಾಲಕ್ಷ್ಮಿಗೆ ಸೀತಾದೇವಿಗೆ ನೀನು ತೊಡಿಸೋ, ಅದನ್ನು ನೋಡಿ ನಾನು ನೋಡುವಂತಹ ಸೌಭಾಗ್ಯ ನನಗೆ ಕೊಡು ಅಂತ ನಾವು ಪ್ರಾರ್ಥನೆ ಮಾಡೋಣ. ಹಾಗಾಗಿ ಅಲಂಕಾರ ಮಾಡುವಾಗ, ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡುವಾಗ, ಗೌರಮ್ಮಂಗೆ ಅಲಂಕಾರ ಮಾಡುವಾಗ ನಮ್ಮ ತಾಯಿ ಹೇಳ್ತಾ ಇದ್ದಿದ್ದು ಅಲ್ಪ ಸ್ವಲ್ಪ ನೆನಪಿಗೆ ಬರುತ್ತೆ. ಆ ಅನಸೂಯಳನ್ನು ಪ್ರಾರ್ಥನೆ ಮಾಡಬೇಕು. ಆ ತಾಯಿ ತಾನೇ ಒಂದು ಸೀತಾದೇವಿಗೆ ಆಭರಣನ ಇಟ್ಟು ತೊಟ್ಟು ಮಾಡಿ ನೋಡಿ ಸಂತೋಷಪಟ್ಟಂತಹ ಮಹಾನ್ ಪತಿವ್ರತೆ ಅವಳು. ಹೀಗೆ ಮಹಾಭಾರತದಲ್ಲೂ ಅಷ್ಟೇ ಅತ್ರಿ ಮತ್ತು ನಾರದರ ಸಂವಾದ ಒಂದು ವಿಶೇಷ, ಅದನ್ನು ಬೇರೆ ದಿನಗಳಲ್ಲಿ ತಿಳಿಯೋಣ. ಅತ್ರಿ ನಾರದರು ಸಂವಾದ ಇದೆ, ಅದು ಅತ್ಯಂತ ಜ್ಞಾನದ ಒಂದು ಹೊಳೆಯನ್ನು ನಮಗೆ ನಿರ್ಮಿಸಿಕೊಡುತ್ತೆ. ಹೀಗೆ ಅತ್ರಿ ಮಹರ್ಷಿಗಳು ಸ್ಮೃತಿಕಾರರಾಗಿದ್ದಾರೆ. ಅವರು ರಚಿಸಿದ್ದು ಆತ್ರೇಯ ಧರ್ಮಶಾಸ್ತ್ರ ಅಂತ ಒಂದು ಅಧ್ಯಯನ ಗ್ರಂಥ ಇದೆ. ಅದರಲ್ಲಿ ದಾನ, ಜಪ ಮತ್ತು ತಪಸ್ಸುಗಳ ಪ್ರಾಶಸ್ತ್ಯವನ್ನು ವಿಶದಪಡಿಸಿದೆ. ಅತ್ರಿ ಸ್ಮೃತಿ ಅಥವಾ ಅತ್ರಿ ಸಂಹಿತ ಅಂತ ಅದಕ್ಕೂ ಇನ್ನೊಂದು ಹೆಸರಿದೆ. ಈ ಮನುಸ್ಮೃತಿಯಲ್ಲಿ ಏನು ನಾವು ಮನುಸ್ಮೃತಿ ಅಂತ ಕೇಳ್ತೀವಲ್ಲ, ಅದಕ್ಕೂ ಪೂರ್ವದ್ದು ಈ ಒಂದು ಎಲ್ಲ ವೇದಕಾಲದ ಋಷಿಗಳು ಇವರು. ಅತ್ರಿ ಸಂಹಿತ ಅನ್ನೋದೆಲ್ಲ ಇದರಲ್ಲಿ ಒಂದು ವಿಶೇಷ ಏನಂದರೆ ನೋಡಿ, ಮನುಸ್ಮೃತಿಯಲ್ಲಿ ಇಲ್ಲದೆ ಇರೋದು ಏನೇನೂ ಇಲ್ಲ ರೀ. ಅಂತರ್ಜಾತೀಯ ವಿವಾಹದ ಬಗ್ಗೆಯೂ ಅದರಲ್ಲಿ ವರ್ಣನೆ ಮಾಡಿಬಿಟ್ಟಿದ್ದಾರೆ. ಅದರಿಂದ ಏನೇನು ಆಪತ್ತು, ಅದು ಏನಕ್ಕೆ ಹಾಗಾಗತ್ತೆ, ಯಾವ ಕರ್ಮದಿಂದ ಈ ರೀತಿ ಆಗತ್ತೆ ಅನ್ನೋದನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅವರು ಅತ್ರಿ ಮುನಿಗಳ ಅಭಿಪ್ರಾಯವನ್ನೇ ಈ ರೀತಿ ಅತ್ರಿ ಸಂಹಿತೆಯಲ್ಲಿ ಇದೆ ಅಂತ ತಿಳಿದು ಆ ಮನುಸ್ಮೃತಿಯಲ್ಲಿ ಹೇಳಿದ್ದಾನೆ ಅಂತ ನಾವು ತಿಳಿಬಹುದು. ಆ ಭೃಗು, ವಸಿಷ್ಠ, ನಾರದ ಮೊದಲಾದ 18 ಜನರು ವಾಸ್ತುಶಾಸ್ತ್ರ ಇದೆಲ್ಲ, ಆ ವಾಸ್ತುಶಾಸ್ತ್ರದ ಉಪದೇಶಕರಾಗಿದ್ದಾರೆ ಎಂದು ಮತ್ಸ್ಯ ಪುರಾಣದಲ್ಲಿ ವೇದವ್ಯಾಸ ದೇವರೇ ಹೇಳ್ತಾರೆ. ಅತ್ರಿ, ಭೃಗು, ವಸಿಷ್ಠ, ನಾರದ ಮೊದಲಾದ 18 ಋಷಿಗಳು ವಾಸ್ತುಶಾಸ್ತ್ರದ ಉಪದೇಶಕರಾಗಿದ್ದಾರು. ಈಗ ನಾವು ವಾಸ್ತುದೊಂದು ದೊಡ್ಡ ಪ್ರಾಬ್ಲಮ್ ಇದೆ ನಮಗೆ. ಇದು ಸರಿ ಇಲ್ಲ, ಇದನ್ನು ತೆಗೆದಲ್ಲಿಡಿ, ನೀರಿಡಿ, ಉಪ್ಪಿಡಿ, ಅದೇನೋ ಇಡಿ, ನಿಂಬೆಹಣ್ಣು ಇಡಿ, 108 ಹೇಳ್ತಿರ್ತಾರೆ ರೀ. ಆದರೆ ಅದರ ಬದಲು ಈ 18 ಋಷಿಗಳನ್ನು ಸ್ಮರಣೆ ಮಾಡಿ, ಸ್ವಾಮಿ ನಮಗೇನೂ ಗೊತ್ತಿಲ್ಲ, ವಾಸ್ತುವಿನ ಬಗ್ಗೆ ಉಪದೇಶ ಮಾಡಿ, ಮನೆಯಲ್ಲಿ ಆ ಭಗವಂತನ ಹರಿನಾಮ ಸ್ಮರಣೆ ಮಾಡಿ, ಆ ವಾಸ್ತು ಪುರುಷ ಭಗವಂತ ಇದ್ದಾನಲ್ಲ, ಅವನ ಪ್ರೀತಿಯನ್ನು ಸಂಪಾದನೆ ಮಾಡುವಂತಹ ದಾರಿಯನ್ನು ನೀವು ನಮಗೆ ತೋರಿಸಿರಿ ಅಂತ ಹೇಳ್ತಾ, ವಾಸ್ತುವಿನಿಂದ, ಯಾಕೆಂದರೆ ವಾಸ್ತುಶಾಸ್ತ್ರಕ್ಕೆ ತುಂಬ ಮಹತ್ವ ಇದೆ. ರಾಮಾಯಣ ಕಾಲದಲ್ಲಿ ಒಂದು ಕುಟೀರ ಕಟ್ಕೋಬೇಕಲ್ಲ, ಆಗ ರಾಮದೇವರು ಹೇಳ್ತಾರಂತೆ ಒಂದು ಲಕ್ಷ್ಮಣನಿಗೆ, ನೋಡು ಲಕ್ಷ್ಮಣ, ಇಲ್ಲಿ ಇದು ಬರಬೇಕು, ಯಜ್ಞಶಾಲೆ ಇಲ್ಲಿ ಬರಬೇಕು, ಇದು ಪಾಕಶಾಲೆ ಇಲ್ಲಿ ಬರಬೇಕು, ವಾಸ್ತುವಿನ ಪ್ರಕಾರ ಹೀಗೆ ಕಟ್ಟು ಅಂತ ಹೇಳ್ತಾರೆ. ಅಂತಹ ಕುಟೀರವನ್ನು ಕಟ್ಕೋಬೇಕಾದ್ರೆ ವಾಸ್ತು ಇತ್ತು ಅಂದಮೇಲೆ ನಾವು ಈ ಮನೆಯನ್ನು ಕಟ್ಕೋಬೇಕಾದ್ರೆ ವಾಸ್ತು ಬೇಡವಾ? ಆದರೆ ನಾವು ಹೇಗೋ ಎಲ್ಲೋ ಬಾಡಿಗೆ ಮನೆಗಳೋ ಕಟ್ಟಿದ ಮನೆಗಳಲ್ಲೋ ವಾಸ ಮಾಡ್ತಿದ್ದೀವಲ್ಲ, ನಾವಿವಾಗ ಏನೂ ಮಾಡೋಕ್ಕಾಗದಿದ್ದಾಗ ಈ 18 ಮಹರ್ಷಿಗಳನ್ನು ಪ್ರಾರ್ಥನೆ ಮಾಡಿ, ಸ್ವಾಮಿ ವಾಸ್ತುವಿನ ದೋಷವನ್ನು ಪರಿಹಾರ ಮಾಡಿ, ನಮ್ಮ ಜೀವನದಲ್ಲೂ ಅಷ್ಟೇ ನಾವು ಇಲ್ಲಿರಬೇಕಾಯಿತು, ಇಲ್ಲಿ ಕೂತ್ಕೋಬೇಕು, ಇಲ್ಲಿ ನಿಂತ್ಕೋಬೇಕು, ಪ್ರತಿಯೊಂದಕ್ಕೂ ವಾಸ್ತುಶಾಸ್ತ್ರ ಹೀಗೆ ಅಂತ ಹೇಳುತ್ತೆ, ನಮಗೆ ಗೊತ್ತಿಲ್ಲ. ಇದೆಲ್ಲವನ್ನು ಅತ್ರಿ ಮಹರ್ಷಿಗಳು ತಪಸ್ವಿಗಳಾಗಿ, ಗೃಹಸ್ಥರಾಗಿ, ಶಾಸ್ತ್ರಕಾರರಾಗಿ, ಸನಾತನ ಸಂಸ್ಕೃತಿಯಲ್ಲಿ ಆಗಿರ್ತಕ್ಕಂಥ ಅನಸೂಯ ಸಹಿತ ಅತ್ರಿ ಋಷಿ ಅಂತರ್ಗತ, ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳ್ತಾ, ವೇದವ್ಯಾಸರಿಗೆ ನಮ್ಮ ಪ್ರಣಾಮಗಳನ್ನು. ಋಷಿಗಳಲ್ಲಿ ಆ ಋಷಿಗಳ ಅಂತರ್ಗತವಾಗಿ ವೇದವ್ಯಾಸ ರೂಪವನ್ನು ಚಿಂತನೆ ಮಾಡಬೇಕು ಅಂತಾರೆ. ಯಾಕೆ ಅಂದರೆ ಅಲ್ಲಿ ಬೇರೆ ರೂಪವನ್ನು ಚಿಂತನೆ ಮಾಡ್ಬೋದಲ್ವ ರೀ, ಅಂದರೆ ಅಲ್ಲಿ ಋಷಿಯಲ್ಲಿ ಋಷಜ್ಞಾನೆ ಅಂತ ಆಗಲೇ ಹೇಳಿದೆ. ಹಾಗಾಗಿ ಜ್ಞಾನೋಪದೇಶಕ ರೂಪ ಮುಖ್ಯವಾಗಿ ವೇದವ್ಯಾಸ ರೂಪ. ಶ್ರೀಮದಾಚಾರ್ಯರು
ಇವತ್ತಿಗೂ ಈ ಕ್ಷಣಕ್ಕೂ ದೊಡ್ಡ ಬದರಿಯಲ್ಲಿ ವೇದವ್ಯಾಸ ದೇವರ ಸೇವೆಯನ್ನು ಮಾಡ್ತಿದ್ದಾರೆ. ಅಲ್ಲಿ ಪ್ರಾತಃ ಕಾಲದಲ್ಲಿ ಗಂಗೆಯಲ್ಲಿ ಅವಗಾಹನೆ ಮಾಡ್ತಾರೆ ಶ್ರೀಮದಾಚಾರ್ಯರು. ಯಾರ ಜೊತೆಯಲ್ಲಿ? ವೇದವ್ಯಾಸರ ಜೊತೆಯಲ್ಲಿ ಅಂತ ತಿಳಿತಾ ಅಂಥ ಮುಖ್ಯ ಪ್ರಾಣಾಂತರ್ಗತ ವೇದವ್ಯಾಸ ಏನಮ್ಮ ಅಂತ ಹೇಳ್ತಾ ಸರ್ವಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು.